ವೆಲ್ಕಮ್ ಟು ಮೈ ಚಾನಲ್. ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್ಸ್ ಕನ್ನಡ ಇಂಗ್ಲೀಷ್. ಸೊ ಇವತ್ತಿನ ರೀಡಿಂಗ್ ಏನಂದರೆ, ನೀವು ಮನಸ್ಸಲ್ಲಿ ಇರೋವಂಥ ವ್ಯಕ್ತಿ, ನೀವು ಪ್ರೀತಿಸ್ತಾರಂಥ ವ್ಯಕ್ತಿ ಪ್ರತಿನಿತ್ಯ ನಿಮ್ಮ ಬಗ್ಗೆ ಏನೋ ಆಲೋಚನೆ ಮಾಡ್ತಾರೆ ಡೈಲಿ. ಮತ್ತು ನಿಮ್ಮ ಒಂದು ನೆನಪನ್ನ ಅವ್ರು ಯಾವ ರೀತಿ ಮೆಮೊರೈಸ್ ಮಾಡ್ಕೊತಾರೆ ಅನ್ನೋದೆಲ್ಲ ಇವತ್ತಿನ ರೀಡಿಂಗು. ಅವ್ರಿಗೆ ಮತ್ತಿರೋ ನಿಮ್ಮ ಬಗ್ಗೆ ಇರೋವಂಥ ಫೀಲಿಂಗ್ಸ್ ಏನು, ಮತ್ತು ನೆಕ್ಸ್ಟ್ ಸ್ಟೆಪ್ ಏನು ತಗೊತಾರೆ, ಆ್ಯಕ್ಷನ್ ಏನು, ಸೊ ಪ್ರತಿಯೊಂದರ ಬಗ್ಗೆ ತಿಳ್ಕೊಳ್ಳೋಣ ಇವತ್ತು. ನೋಡುವಂಥ ನನ್ನ ವ್ಯೂವರ್ಸ್, ಅವ್ರ ಮನಸ್ಸಲ್ಲಿ ಅವ್ರು ಪ್ರೀತಿಸ್ತಾರೋ ಅಂಥ ವ್ಯಕ್ತಿ, ಇವ್ರನ್ನ ಡೈಲಿ ಇವ್ರ ಬಗ್ಗೆ ಏನೋ ಆಲೋಚನೆ ಮಾಡ್ತಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಬಗ್ಗೆ ಡೈಲಿ ಇವ್ರು ಏನು ಆಲೋಚನೆ ಮಾಡ್ತಾರೆ. ನೋಡುವಂಥ ನನ್ನ ವ್ಯೂವರ್ಸ್, ಅವ್ರ ಮನಸ್ಸಲ್ಲಿ ಅವರು ಪ್ರೀತಿಸ್ತಾರೋಂಥ ವ್ಯಕ್ತಿ ನನ್ನ ವ್ಯೂವರ್ಸ್ ಬಗ್ಗೆ ಡೈಲಿ ಏನು ಆಲೋಚನೆ ಮಾಡ್ತಾರೆ, ಅವ್ರ ನೆಕ್ಸ್ಟ್ ಸ್ಟೆಪ್ಸ್ ಏನು, ಅವರ ಒಂದು ತೀರ್ಮಾನಗಳೇನು, ಅವರ ಒಂದು ಫೀಲಿಂಗ್ಸ್ ಏನು, ಅವರ ಒಂದು ನೆಕ್ಸ್ಟ್ ಆ್ಯಕ್ಷನ್ ಏನು. ಸೊ ಈ ರೀಡಿಂಗ್ ಎಲ್ಲ ಯಾರಿಗೆಲ್ಲ ಅಪ್ಲಿಕೇಬಲ್ ಆಗುತ್ತೆ ಅಂದರೆ, 2 ಸೈಡ್ ಲವರ್ಸ್ಗೆ, ಮತ್ತು ಮ್ಯಾರೇಜಾಗಿ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೆ. ಸೊ ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಿಲ್ಲ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಸೊ ಈ ರೀಡಿಂಗ್ ಕನೆಕ್ಟ್ ಆದವ್ರು ಮಾತ್ರ ರಿಸೀವ್ ಮಾಡ್ಕೊಳ್ಳಿ, ಓಕೆನಾ. ಮೇಲ್ ನೋಡ್ತಾರೆ ಫೀಮೇಲ್ಗೆ ಅಂದ್ಕೊಳ್ಳಿ, ಫೀಮೇಲ್ ನೋಡ್ತಾರೆ ಮೇಲ್ಗೆ ಅಂದ್ಕೊಳ್ಳಿ, ಓಕೆನಾ. ನೋಡುವಂಥ ನನ್ನ ವ್ಯೂವರ್ಸ್, ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಇವ್ರ ಬಗ್ಗೆ ಡೈಲಿ ಏನು ಆಲೋಚನೆ ಮಾಡ್ತಾರೆ, ನೆಕ್ಸ್ಟ್ ಆ್ಯಕ್ಷನ್ಸ್ ಎಲ್ಲ ಏನು. ಸೊ ಇಲ್ಲಿ ನಿಮ್ಮ ವ್ಯಕ್ತಿ ಏನು ಆಲೋಚನೆ ಮಾಡ್ತಾರೆ, ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿ ಡೈಲಿ ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾಯಿದ್ರೆ, ಅವ್ರ ಮಧ್ಯೆ ಅನ್ಎಕ್ಸ್ಪೆಕ್ಟೆಡಾಗಿ ಟವರ್ ಮೂಮೆಂಟ್ ಬಂದಿದೆ. ಅಂದರೆ ಕೆಲವ್ರಿಗೆ ಇಲ್ಲಿ ಬ್ರೇಕಪ್ ಆಗಿ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಹೋಗಿರ್ಬೋದು ಲವರ್ಸ್ಗಾದರೆ. ಇನ್ನು ಮ್ಯಾರೇಜಾಗಿ ಸಪ್ರೇಷನ್ ಆಗಿದ್ರೂ ಅಷ್ಟೇ ನೋ ಕಾಂಟ್ಯಾಕ್ಟ್ ಹೋಗಿರ್ತಾರೆ, ಕೆಲವ್ರಂತೂ ಜಗಳ ಮಾಡಿಕೊಂಡು. ಸೊ ಅದಕ್ಕೆ ನಿಮ್ಮ ವ್ಯಕ್ತಿ ಏನು ಆಲೋಚನೆ ಮಾಡ್ತಾಯಿದ್ದಾರೆ ಅಂದರೆ, ಇವಾಗ ಅವರಷ್ಟಕ್ಕವರೇ ನಿಮಗೆ ಆಪರ್ಚುನಿಟಿ ಅಂದರೆ ತಪ್ಪು ಅವ್ರ ಸೈಡಿನಿಂದ ಆಗಿದೆ ಅಂತ ನಿಮ್ಮ ವ್ಯಕ್ತಿಗೆ ಗೊತ್ತು. ಸೊ ಅದಕ್ಕೋಸ್ಕರ ಅವರಷ್ಟಕ್ಕವರೇ ನಿಮಗೆ ಅಂದರೆ ಲವರ್ಸ್ ಆಗಿದ್ದರೆ ಪ್ರಪೋಸ್ ಮಾಡದಿರಿದ್ರೆ ಕೆಲವ್ರಿಗೆ ಪ್ರಪೋಸ್ ಮಾಡ್ಬೋದು. ಅಥವಾ ಇನ್ನು ಕೆಲವ್ರು ಹರ್ಟ್ ಮಾಡಿದರೆ ಸಾರಿ ಕೇಳಿಬಿಟ್ಟು, ಅಂದರೆ ಸಾರಿ ಕೇಳೋವಂಥ ಮನಸ್ಥಿತಿ ನಿಮ್ಮ ವ್ಯಕ್ತಿಗಿಲ್ಲ. ಸೊ ಆ ಒಂದು ಮನಸ್ಥಿತಿ ಆ ಥರ ಎಲ್ಲ ನಿಮ್ಮ ವ್ಯಕ್ತಿಗೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ. ಬಟ್ ಆದರೆ ಮತ್ತೆ ಇದೆಲ್ಲ ಸರಿ ಹೋಗಬೇಕು, ಮತ್ತೆ ರೀಯೂನಿಯನ್ ಆಗಬೇಕು, ಮತ್ತೆ ನಾವಿಬ್ಬರು ಒಂದಾಗಬೇಕು. ಯಾಕಂದರೆ ನೀವಿದ್ದರೆ ಅವ್ರ ಲೈಫೆಲ್ಲ ಫುಲ್ಲು ಬ್ರೈಟಾಗಿರುತ್ತೆ, ಶೈನಿಂಗ್ ಆಗಿರುತ್ತೆ. ನೋಡಿ ಕಾಡಲ್ಲಿದ್ದ ಥರ ನೀವು ಅವ್ರ ಲೈಫಲ್ಲಿದ್ದರೆ ಫ್ಲವರ್ ಇರೋದ್ರಿಂದ ನೀವು ಅವ್ರ ಲೈಫಲ್ಲಿದ್ದರೆ ಅವ್ರ ಜೀವನ ಕೂಡ ಚೆನ್ನಾಗಿರುತ್ತೆ ಅಂತ ಅವ್ರಿಗೆ ಗೊತ್ತಾಗಿದೆ. ಸೊ ಅದಕ್ಕೋಸ್ಕರ ನಿಮ್ಮ ವ್ಯಕ್ತಿ ನೀವು ಅವ್ರ ಲೈಫಲ್ಲಿದ್ದರೆ ಅವ್ರಿಗೊಂಥರ ಹ್ಯಾಪಿ ಮೂಮೆಂಟ್ಸ್. ಅದೇ ನಾನು ಈ ಕಾರ್ಡಲ್ಲಿ ನನಗೆ ಹೇಳೋಕ್ಕೆ ಬರ್ತಾಯಿಲ್ಲ. ಸೊ ನಿಮ್ಮ ವ್ಯಕ್ತಿ ನೀವು ಅವ್ರ ಲೈಫಲ್ಲಿದ್ದರೆ ಅವ್ರು ಸ್ವಲ್ಪ ಹ್ಯಾಪಿಯಾಗಿರ್ತಾರೆ, ಅವ್ರಿಗೆ ಅಬಂಡೆನ್ಸ್ ಬರುತ್ತೆ. ಅಂದರೆ ಅಬಂಡೆನ್ಸ್ ಅಂದರೆ ಇವಾಗ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಸಾಲ್ವ್ ಆಗುತ್ತೆ, ಎಮೋಷ್ನಲಾಗಿ ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ಎಲ್ಲದ್ರ ಬಗ್ಗೆ ಅವ್ರು ಯೋಚನೆ ಮಾಡ್ತಾಯಿದ್ದಾರೆ ನಿಮ್ಮ ವ್ಯಕ್ತಿ. ಸೊ ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾಯಿದ್ರೆ, ನೀವು ಆದಷ್ಟು ಬೇಗ ಅವ್ರ ಲೈಫಲ್ಲಿ ಹೋಗಬೇಕು. ಹೋದರೆ ಅವ್ರ ಲೈಫೆಲ್ಲ ಒಂಥರ ಚೆನ್ನಾಗಿರುತ್ತೆ ಅಂತ ನಿಮ್ಮ ವ್ಯಕ್ತಿ ಥಿಂಕ್ ಮಾಡ್ತಾಯಿದ್ದಾರೆ ಪ್ರತಿದಿನ. 10 ಆಫ್ ಸಾರ್ಟ್ಸ್. ನಿಮ್ಮ ವ್ಯಕ್ತಿ ಇವಾಗ ಆಲೋಚನೆ ಮಾಡ್ತಿದ್ರೆ, ನೀವು ಅವ್ರನ್ನ ತುಂಬ ಇಷ್ಟಪಟ್ಟಾಗ ಅವ್ರು ಏನು ಮಾಡಿದರು, ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿದರು, ನೀವು ಯಾರೋ ಗೊತ್ತಿಲ್ಲ ಅಂತ ಬಿಹೇವ್ ಮಾಡಿದರು, ನೀವು ವಾಟ್ಸಪ್ ಕಾಂಟ್ಯಾಕ್ಟು, ಮೆಸೇಜು, ಸೋಷಲ್ ಮೀಡಿಯಾ ಅಕೌಂಟ್ಸ್. ಸೊ ನಿಮ್ಮ ಕೈಯಲ್ಲಿ ಆದಷ್ಟು ಯಾವ ರೀತಿ ಪ್ರಯತ್ನ ಆಗುತ್ತೋ ನಿಮ್ಮ ಪ್ರೀತಿಗೋಸ್ಕರ ಆ ರೀತಿಯಲ್ಲಿ ಎಫರ್ಟ್ಸ್ ಹಾಕಿದ್ರೆ ಅಂದರೆ ಪ್ರತಿಯೊಬ್ಬರು ಅವ್ರದ್ದೇ ಆದಂಥ ಶೈಲಿಯಲ್ಲಿ ಪ್ರೀತಿ ಮಾಡ್ತಾರೆ. ಈಗ ಒಬ್ಬೊಬ್ಬರು ನಂತರ ಪ್ರೀತಿ ಮಾಡ್ತಾರೆ, ಸೊ ಗೊತ್ತಿಲ್ಲ ಯಾವ ರೀತಿ. ಸೊ ನೀವು ನಿಮ್ಮ ವ್ಯಕ್ತಿಗೆ ಆ ಥರ ಪ್ರೀತಿ ಕೊಟ್ಟರೆ, ಇಷ್ಟಪಟ್ಟರೆ, ಕೆಲವರು ದುಡ್ಡಿನಲ್ಲಿ ತುಂಬ ಸಪೋರ್ಟ್ ಮಾಡಿದರೆ, ಇನ್ನು ಕೆಲವರು ಮನೆಯವ್ರನ್ನೂ ಎದುರಾಕೊಂಡು ಅವ್ರಿಗೂ ನೋವು ಕಟ್ಕೊಂಡು ನಿಮ್ಮ ಪ್ರೀತಿಗೆ ನೀವು ಬೆಲೆ ಕೊಟ್ಟರೆ ಎಲ್ಲ ಮಾಡಿದರೆ. ಬಟ್ ಆದರೆ ನಿಮ್ಮ ವ್ಯಕ್ತಿ ಏನು ಮಾಡಿದರು, ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿ ಏನು ಮಾಡಿದರು, ಅವರು ಪ್ರಾಬ್ಲಮ್ಸಲ್ಲಿ ಸಿಕ್ಕಾಕೊಂಡ್ರು, ನಿಮ್ಮನ್ನು ಪ್ರಾಬ್ಲಮ್ನಲ್ಲಿಟ್ಟರು. ಇವಾಗ ನೀವು ನೋಡ್ತಾ ಇರೋ ನನ್ನ ವ್ಯೂವರ್ಸು ಪ್ರಾಬ್ಲಮ್ಸಲ್ಲಿಂದ ಎಲ್ಲ ಸಾಲ್ವ್ ಆಗ್ತಾಯಿದ್ರೆ, ಆದರೆ ನಿಮ್ಮ ವ್ಯಕ್ತಿ ಇನ್ನೂ ಅದೇ ಪ್ರಾಬ್ಲಮ್ಸಲ್ಲಿದ್ದಾರೆ. ಅವ್ರನ್ನ ಚೆನ್ನಾಗಿರ್ಬೋದು ಫೈನಾನ್ಷಿಯಲಾಗಿ, ಇಲ್ಲಿ ಕೆಲವರು ಫೈನಾನ್ಷಿಯಲಾಗಿ ಚೆನ್ನಾಗಿರ್ತಾರೆ, ಆದರೆ ಎಮೋಷ್ನಲಾಗಿ ಮಾತ್ರ ಫುಲ್ಲು ಡಿಸಪಾಯಿಂಟ್ ಆಗಿಬಿಟ್ಟಿರ್ತಾರೆ. ನಿಮಗೆ ಗೊತ್ತಿರಲ್ಲ ಅಷ್ಟೇ, ಕೆಲವ್ರಿಗೆ ಎಮೋಷ್ನಲಾಗಿ ಫುಲ್ಲು ಡಿಸಪಾಯಿಂಟ್ ಆಗಿರ್ತಾರೆ,
ಫೈನಾನ್ಷಿಯಲಾಗಿ ಮಾತ್ರ ಫುಲ್ ಸ್ಟ್ರಾಂಗ್ ಇರ್ತಾರೆ. ಸೊ ಅದು. ಸೊ ಇವಾಗ ನಿಮ್ಮ ವ್ಯಕ್ತಿ ಅಂತೂ ಫುಲ್ ಎಮೋಷ್ನಲ್ಲಾಗಿ ನೋಡಿ, ಇಲ್ಲಿ 10 ಸ್ವಾರ್ಡ್ಸ್ ಬಿದ್ದಿರೋದ್ರಿಂದ ಅವ್ರಿಗೆ ಒಂದೊಂದು ಥರ ಎಲ್ಲ ಪ್ರಾಬ್ಲಮ್ಮು, ಮೆಂಟಲ್ ಇಶ್ಯೂಸು, ಫಿಸಿಕಲ್ ಹೆಲ್ತ್ ಇಶ್ಯೂಸು, ಸೊ ಫುಲ್ ಪ್ರಾಬ್ಲಮ್ಸ್ ಇದೆ. ಸೊ ಇದೆಲ್ಲ ಪ್ರಾಬ್ಲಮ್ಸು ಅವ್ರಿಂದ ಅಂದರೆ ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿದ್ದಕ್ಕೋಸ್ಕರನೇ ಬಂತು ಅಂತ ಇವಾಗ ನಿಮ್ಮ ವ್ಯಕ್ತಿಗೆ ಗೊತ್ತಾಗ್ತದೆ. ಇವಾಗ ನೀವೇಗ ಈ ರೀಡಿಂಗ್ ಎಲ್ಲ ನೋಡ್ತಾ ಇದ್ದೀರಾ ಅವ್ರಿಗೋಸ್ಕರ ಪ್ರೀತಿಯಲ್ಲಿ ತಲೆ ಕೆಡಿಸ್ಕೊಂಡು. ಸೊ ಅವ್ರು ಕೂಡ ಅಷ್ಟೇ, ಬೇರೆ ವ್ಯಕ್ತಿ ಅವ್ರಿಗೆ ಸ್ವಲ್ಪ ಪ್ಲೇಯರ್ ಎನರ್ಜಿ ಇತ್ವಲ್ಲ ನಿಮ್ಮ ವ್ಯಕ್ತಿಗೆ, ಬೇರೆಯವ್ರ ಜೊತೆ ನೀವು ಬೇಕಂತಲೇ ಮಾತಾಡೋದು, ಅರ್ಟ್ ಮಾಡೋದು, ನಿಮ್ಗೆ ಇದು ಮಾಡೋದು, ನೀವು ಅವ್ರನ್ನ ಎಷ್ಟೇ ಮಾತಾಡಿದ್ರೆ ನಿಮ್ಮನ್ನು ಸೈಲೆಂಟಾಗಿ ಟ್ರೀಟ್ಮೆಂಟ್ ಕೊಡೋದು, ಬೇಕಂತಲೇ ಅವಾಯ್ಡ್ ಮಾಡೋದು. ಮನಸ್ಸಲ್ಲಿದೆ ಪ್ರೀತಿ, ಬೇಕಂತಲೇ ನೀವು ಅವ್ರನ್ನ ರೆಸ್ಪೆಕ್ಟ್, ಸೊ ಎಲ್ಲ ಅವ್ರೊಂದು ಪರ್ಸ್ನಲ್ ಕಾರಣಗಳಿಂದ ನಿಮ್ಮನ್ನು ದೂರ ಮಾಡಿಕೊಂಡ್ರು, ಅರ್ಟ್ ಮಾಡಿದ್ರು. ಬಟ್ ಇವಾಗ ಅವ್ರಿಗೆ ಅದೇ ರಿಟರ್ನು ಬ್ಯಾಕ್ ಫೈರ್ ಆಗಿದೆ. ಸೊ ಅದಕ್ಕೋಸ್ಕರ ನಿಮ್ಗೆ ಯಾವ ರೀತಿ ಅವ್ರು ನಡ್ಕೊಂಡ್ರೋ ಇವಾಗ ಅವ್ರಿಗೆ ಅದೇ ರೀತಿ ಆಗಿದೆ. 10 ಸ್ವಾರ್ಡ್ಸ್ ಬಂದಿರೋದ್ರಿಂದ ಇವಾಗ ಅವ್ರು ಕೂಡ ಅಷ್ಟೇ ಎಮೋಷ್ನಲ್ ಆಗಿ, ಫಿಸಿಕಲ್ ಆಗಿ ಅವ್ರು ಕೂಡ ಪ್ರಾಬ್ಲಮ್ಸ್ ಅನುಭವಿಸ್ತಾ ಇದ್ದಾರೆ. ಸೊ ಅದನ್ನೇ ಈ ಕಾರ್ಡ್ ಹೇಳ್ತದೆ. ಸೊ ಅದಕ್ಕೋಸ್ಕರ ನಿಮ್ಮ ವ್ಯಕ್ತಿ ಏನು ಹೇಳ್ತಾಯಿದ್ರೆ, ನೀವು ಅವ್ರ ಲೈಫಲ್ಲಿ ಈಗ ಮತ್ತೆ ಹೋದರೆ ಆ ಪ್ರಾಬ್ಲಮ್ಸ್ನಿಂದ ಎಲ್ಲ ಅವ್ರು ಗುಣಮುಖರಾಗ್ತಾರೆ, ಹೀಲ್ ಆಗ್ತಾರೆ ಅಂತ ಪ್ರತಿ ದಿವಸ, ಪ್ರತಿ ಕ್ಷಣ, ಡೈಲಿ ಅವರು ಯೋಚನೆ ಮಾಡ್ತಾನೆ ಇರ್ತಾರೆ. ಈಗ ಯಾವುದೇ ಒಬ್ಬ ವ್ಯಕ್ತಿಗೆ ಬೇಕಾಗಿರೋದೇನು, ಲವ್ ಆ್ಯಂಡ್ ಕೇರ್ ಆ್ಯಂಡ್ ಅಫೆಕ್ಷನ್ ಅಂತ ಹೇಳ್ಬೋದು. ದುಡ್ಡಿದ್ರೆ ದುಡ್ಡಿನಿಂದ ಏನೂ ಹೀಲ್ ಮಾಡೋಕ್ಕಾಗಲ್ಲ. ಹೀಲ್ ಮಾಡೋಕ್ಕಾಗುತ್ತಾ? ಏನೂ ಹೀಲ್ ಮಾಡೋಕ್ಕಾಗಲ್ಲ. ಅದೇ ನಿಜವಾಗ್ಲೂ ಪ್ರೀತಿಯಿಂದ, ಈಗ ಅಮ್ಮ ಇರ್ತಾರೆ, ಮಗುಗೆ ಒಂದು ತುತ್ತು ಪ್ರೀತಿಯಿಂದ ತಿನ್ನಿಸಿದ್ರೆ ಆ ಮಗು ತಿನ್ನುತ್ತೆ. ತಿನ್ನು ಅಂತ ಆ ಅಮ್ಮ ತುರುಕಿದ್ರೆ ಅದು ತಿನ್ನುತ್ತಾ? ತಿನ್ನೋದಿಲ್ಲ. ಆಗ ಆ ಮಗುಗೆ ಶಕ್ತಿ ಬರುತ್ತಾ? ಶಕ್ತಿನೂ ಬರೋದಿಲ್ಲ. ಅದು ಊಟ ಇಲ್ದಿರ ಹಾಗೆ ತೊಂದರೆ ಪಡುತ್ತೆ ಆ ಮಗು ಕಡೆ. ಇದು ಒಂದು ಸಣ್ಣ ಎಕ್ಸಾಂಪಲ್ ಅಷ್ಟೇ. ಹಂಗೆ ನೀವು ಪ್ರೀತಿಸಿದಂಥ ವ್ಯಕ್ತಿಗೂ ಅಷ್ಟೇ, ನಿಮ್ಮೊಂದು ಪ್ರೀತಿ, ಕೇರ್ ಆ್ಯಂಡ್ ಅಫೆಕ್ಷನ್ ಸಿಕ್ಕಿದಾಗ ಅವ್ರ ಮೈಂಡು ಫುಲ್ ಸ್ಟ್ರಾಂಗ್ ಆಗುತ್ತೆ. ಅವ್ರ ಮನಸ್ಸು ತುಂಬ ಸ್ಟ್ರಾಂಗ್ ಆದಾಗ, ಅವ್ರ ಮೈಂಡ್ ತುಂಬ ಸ್ಟ್ರಾಂಗ್ ಆದಾಗ ಅವಾಗ ಅವ್ರು ಏನು ಮಾಡ್ತಾರೆ ಅಂದರೆ, ಅವರೊಂದು ಎಲ್ಲ ಪ್ರಾಬ್ಲಮ್ಸು ಅವ್ರು ಸಾಲ್ವ್ ಮಾಡ್ಕೊತಾರೆ. ಇವಾಗ ನೀವಿಲ್ಲ, ಎಮೋಷ್ನಲ್ ಸಪೋರ್ಟ್ ಇಲ್ಲ. ಸೊ ಅವ್ರಿಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಲ್ಲ. ಫೈನಾನ್ಷಿಯಲ್ ಎಷ್ಟಿದ್ರೆ ಏನಂತೆ ತಲೆ ಓಡುತ್ತಾ? ಈಗ ಮನಸ್ಸನ್ನ, ಮಿದುಳನ್ನ ಸರಿಪಡಿಸ್ಕೊಬೇಕು. ದುಡ್ಡಿನಿಂದ ಸರಿಪಡ್ಸೋಕ್ಕಾಗುತ್ತಾ? ಎಲ್ಲಾದರೂ ಇದೆಯಾ? ಸೊ ಎಲ್ಲೂ ಇಲ್ಲ. ಸೊ ಹಂಗೆ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ ಅದೇನು ಆಲೋಚನೆ ಮಾಡ್ತಿದ್ರೆ, ನೀವು ಅವ್ರ ಲೈಫಲ್ಲಿದ್ದರೆ ಅವರು ಮಾನಸಿಕವಾಗಿ ಫುಲ್ ಹ್ಯಾಪಿ ಆಗ್ತಾರೆ. ಅಂದರೆ ಮೆಂಟಲಾಗಿ ಫುಲ್ ಹ್ಯಾಪಿ ಆಗ್ತಾರೆ. ಯಾಕಂದರೆ ಎಮೋಷ್ನಲ್ ಸಪೋರ್ಟ್ ಸಿಕ್ಕಿದೆ. ಲವ್ ಆ್ಯಂಡ್ ಕೇರ್ ಅಫೆಕ್ಷನ್ ನಿಮ್ಮಿಂದ ತುಂಬ ಸಿಗುತ್ತೆ ಅವ್ರಿಗೆ, ಜೆನ್ಯೂನ್ ಪ್ರೀತಿ ಸಿಗುತ್ತೆ. ಬೇರೆಯವರಲ್ಲಿ ಹುಡ್ಕೊಂಡ್ರು ಅದು ಸಿಗಲಿಲ್ಲ, ಅದೆಲ್ಲ ಫ್ರಾಡ್ ಪ್ರೀತಿ ಅಂತ ಅರ್ಥ ಆಯಿತು. ಫ್ರಾಡ್ ಆದರೂ, ಮೋಸ ಹೋದರು. ಇವಾಗ ಅವ್ರಿಗೆ ಇಲ್ಲಿ ಕೆಲವರು ಬೇರೆಯವ್ರನ್ನ ಹುಡ್ಕೊಂಡು ಪ್ರೀತಿ ಅವ್ರಿಗೋಸ್ಕರ ಹೋಗಿರ್ಬೋದು, ಅವ್ರಿಗೋಸ್ಕರ ದುಡ್ಡನ್ನು ಖರ್ಚು ಮಾಡಿರ್ತಾರೆ, ಹೋಯ್ತು ಅವ್ರಿಗೆಲ್ಲ ದುಡ್ಡು ಹೋಯ್ತು. ಬೇರೆಯವ್ರಿಗೋಸ್ಕರ, ಬೇರೆ ಒಂದು ಪ್ರೀತಿಗೋಸ್ಕರ, ಸುಳ್ಳಿನ ಪ್ರೀತಿಗೋಸ್ಕರ ಆ ಪ್ರೀತಿ ಕಡೆ ಗಮನ ಕೊಟ್ಟರು. ಆ ಪ್ರೀತಿ ಇವ್ರಿಗೆ ಮೋಸ ಮಾಡ್ತು. ಇವಾಗ ಇವ್ರಿಗೆ ತಡ್ಕೊಳಕ್ಕಾಗದಷ್ಟು ಪೇಯ್ನ್ ಆಗ್ತಾಯಿದೆ, ಆರ್ಟಲ್ಲಿ, ಮೈಂಡಲ್ಲಿ, ಮನಸ್ಸಲ್ಲಿ. ಸೊ ಅದನ್ನು ಇವಾಗ ನಿಮ್ಮ ಹತ್ರ ಹೇಳ್ಕೊಂಡ್ರೆ ಅವ್ರಿಗೆ ಮರ್ಯಾದೆ ಹೋಗುತ್ತೆ. ಅದಕ್ಕೋಸ್ಕರ ನಿಮ್ಮ ಹತ್ರ ಹೇಳ್ಕೊತಿಲ್ಲ. ಸೊ ಅವರಷ್ಟು ಅವರೇ ನೋವು ಪಡ್ತಾಯಿದ್ದಾರೆ. ನಾನು ಈ ಕಾರ್ಡ್ ಮುಖಾಂತರ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. 9 ಆಫ್ ವಾಂಡ್ಸ್. ನಿಮ್ಮನ್ನು ಯಾವಾಗ ಅವ್ರು ನೆಗ್ಲೆಕ್ಟ್ ಮಾಡಿ ಒಂಟಿ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ರೋ ಅವಾಗನಿಂದ ಅವ್ರು ಪ್ರತಿ ಕ್ಷಣ ಯೋಚನೆ ಮಾಡ್ತಾನೆ ಇದ್ದಾರೆ. ನೀವು ಅವ್ರ ಲೈಫಲ್ಲಿ ಇದ್ದಿದ್ರೆ ಅವ್ರು ಇವತ್ತು ಒಂಟಿ ಆಗ್ತಾಯಿರಲ್ಲ. ನೀವು ಅವ್ರ ಲೈಫಲ್ಲಿ ಇದ್ದಿದ್ರೆ ಇವತ್ತು ಅವ್ರು ಒಂಟಿ ಆಗ್ತಾಯಿಲ್ಲ, ಫುಲ್ಲಿ ಹ್ಯಾಪಿಯಾಗಿರ್ತಾಯಿದ್ರು, ತುಂಬ ಸಂತೋಷವಾಗಿರ್ತಾಯಿದ್ರು. ಸೊ ಅದಕ್ಕೋಸ್ಕರ ಅವ್ರು ಇವಾಗ ಯೋಚನೆ ಮಾಡ್ತಾಯಿದ್ದಾರೆ. ಸೊ ನೀವು ಇಲ್ದಿರ ಅವ್ರಿಗೆ ಇವಾಗ ದುಡ್ಡಿದೆ, ಸೊ ಎಲ್ಲವೂ ಇದೆ. ಸೊ ಎಲ್ಲ ಥರ ಪ್ರಾಬ್ಲಮ್ಸ್ ಅವ್ರು ಸಾಲ್ವ್ ಮಾಡ್ಕೊತಾರೆ. ನಿಮ್ಮ ವ್ಯಕ್ತಿ ಏನು ಸುಮ್ಮನೆ ಅಲ್ಲ, ಅವರು ಕೂಡ ಅಷ್ಟೇ ತುಂಬ ಇಂಟೆಲಿಜೆಂಟ್. ಒಬ್ಬ ಇಂಟೆಲಿಜೆಂಟ್ ಆದಂಥ ವ್ಯಕ್ತಿನ, ಬುದ್ಧಿವಂತರ ವ್ಯಕ್ತಿನ ಪದೇ ಪದೇ ತುಂಬ ಆಲೋಚನೆ ಮಾಡೋದು. ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ. 9 ಆಫ್ ವಾಂಡ್ಸ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಅಷ್ಟೇ ತುಂಬ ಫಾಸ್ಟಾಗಿ ಆಲೋಚನೆ ಮಾಡ್ತಾರೆ, ಓವರ್ ಥಿಂಕಿಂಗ್ ಜಾಸ್ತಿ. ನಿಮ್ಮ ವ್ಯಕ್ತಿ ಅಷ್ಟೇ. ಇವಾಗ ನಿಮ್ಮ ಮನಸ್ಸಲ್ಲಿ ಯಾವ ವ್ಯಕ್ತಿ ಇದ್ದಾರೋ ಆ ವ್ಯಕ್ತಿ ನಿಮ್ಮನ್ನು ಕಳ್ಕೊಂಡ್ರು, ಇವಾಗ ಒಂಟಿ ಆಗಿದ್ದಾರೆ. ನಿಜವಾದ ಪ್ರೀತಿನ ಬಿಟ್ಟು ಸುಳ್ಳಿನ ಪ್ರೀತಿ ಕಡೆ ಹೋದ್ರು, ನೋವು ಪಡ್ತಾಯಿದ್ದಾರೆ. ಇವಾಗ ಏನು ಮಾಡ್ತಾಯಿದ್ರೆ ಓವರ್ ಥಿಂಕಿಂಗ್ ಆಗ್ತಾಯಿದ್ದಾರೆ. ನಿಮ್ಮನ್ನ ಹೆಂಗೆ ಪಡ್ಕೊಬೇಕು, ನಿಮ್ಮ ಹತ್ರ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು, ನಿಮ್ಮನ್ನ ಹೇಗೆ ಅಪ್ರೋಚ್ ಮಾಡಬೇಕು. ಯಾಕಂದರೆ ಅವ್ರು ಈಗೋ ಒಂದು ಬಿಡ್ತಾಯಿಲ್ಲ. ಅವರೊಂದು ಆಟ, ಅವರೊಂದು ಕೋಪ, ಅವರೊಂದು ನಾನು ಯಾಕೆ ಅಪ್ರೋಚ್ ಮಾಡಬೇಕು, ಅವರೇ ಬರಲಿ ಅಂತ ಒಂದು ಈಗೋ ಬಿಡ್ತಾಯಿಲ್ಲ. ಸೊ ಅದಕ್ಕೋಸ್ಕರ ಅವರೇ ಪ್ಲ್ಯಾನ್ ಮಾಡ್ತಾಯಿದ್ರೆ, ತುಂಬ ಓವರ್ ಥಿಂಕಿಂಗ್ ಮಾಡ್ತಾಯಿದ್ರೆ ನಿಮ್ಮ ವ್ಯಕ್ತಿ. 2 ಆಫ್ ಸ್ವಾರ್ಡ್ಸ್. ಅವ್ರಿಗೇನು ಮಾಡ್ಬೇಕಂತ ಗೊತ್ತಾಗ್ತಾಯಿಲ್ಲ, ದಾರಿ ಗೊತ್ತಾಗ್ತಾಯಿಲ್ಲ. ಮೋಸ್ಟ್ಲಿ ಅವರು ಕೆಲವರು ನಾನು ಹೇಳಿದಾಗ ಅವಾಗಲೇ ನಿಜವಾದ ಪ್ರೀತಿನ ಬಿಟ್ಟು ಸುಳ್ಳಿನ ಪ್ರೀತಿ ಕಡೆ ಹೋದರು. ಅಂದರೆ ಬೇರೆಯವ್ರನ್ನ ನೋಡೋಕ್ಕೆ ಚೆನ್ನಾಗಿದ್ದಾರೆ, ನೀವು ನೋಡೋಕ್ಕೆ ಚೆನ್ನಾಗಿದ್ದೀರ,
ಸೊ ನಿಮ್ಮನ್ನು ಬಿಟ್ಟು ಅವರು ಇನ್ನೊಬ್ಬರು ನಿಮಗಿಂತ ಚೆನ್ನಾಗಿದ್ದಾರೆ, ನಿಮಗಿಂತ ಚೆನ್ನಾಗಿ ಪ್ರೀತಿ ಕೊಡ್ತಾರಂತ ಹೋದರು. ಇವಾಗ ಒಬ್ಬ ಮನುಷ್ಯ ಹೊರ್ಗಡೆಯಿಂದ ನೋಡ್ದಾಗ ಕಾಣಿಸೋದಿಲ್ಲ ಅವನು ಹೇಗಿದ್ದಾನೆ ಅಂತ. ಅವನ ಒಳ ಮನಸ್ಸಿರುತ್ತಲ್ಲ ಅದೇ ಪರ್ಮನೆಂಟು. ಮೇಲೆ ಕಾಣಿಸೋದೆಲ್ಲ ಸೊ ಅದೆಲ್ಲ ಫೇಕು. ಸೊ ಹಂಗೆ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ. ಅವ್ರಿಗೆ ಗೊತ್ತಾಗಲಿಲ್ಲ ಅವಾಗ ಬೇರೆ ಬೇರೆ ಕಡೆ ಸಿಗೋದೆಲ್ಲ ಅದು ಫೇಕ್ ಲವ್ ಅಂತ ಅವ್ರಿಗೆ ಗೊತ್ತಾಗಲಿಲ್ಲ. ಜೆನ್ಯೂನ್ ಪ್ರೀತಿ ನಿಮ್ಮನ್ನು ಬಿಟ್ಬಿಟ್ರು, ಫೇಕ್ ಲವ್ ಕಡೆ ಹುಡ್ಕೊಂಡು ಹೋದ್ರು. ಅದು ಥರ್ಡ್ ಪಾರ್ಟಿ ಸಿಚುವೇಶನ್ ಯಾವುದೇ ಆಗಿರ್ಬೋದು. ಸೊ ಅದ್ರ ಕಡೆ ಹುಡ್ಕೊಂಡು ಹೋದ್ರು. ಸೊ ಅವ್ರಿಗೆ ಸರಿಯಾಗಿ ಹೊಡ್ತಾ ಬಿತ್ತು, ಅಂದರೆ ಸರಿಯಾಗಿ ಪ್ರಾಬ್ಲಮ್ಸ್ ಆಯಿತು. ಇವಾಗ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ, 2 ಥರ ದಾರಿ ಕನ್ಫ್ಯೂಷನಲ್ಲಿದ್ದಾರೆ. ನಿಮ್ಮ ಸೈಡ್ ಬರಬೇಕಾ ಥರ್ಡ್ ಪಾರ್ಟಿ ಅವ್ರಿಗೆ ಆಲ್ರೆಡಿ ಥರ್ಡ್ ಪಾರ್ಟಿ ಸಿಚುವೇಶನ್ ಫುಲ್ ಪ್ರಾಬ್ಲಮ್ಸ್ ಆಗೋಗಿದೆ. ಇನ್ನು ಅವ್ರು ಬಂದರೆ ನಿಮ್ಮ ಸೈಡೇ ಬರಬೇಕು. ಈಗಲೂ ಅಷ್ಟೇ ಅವ್ರು ಕನ್ಫ್ಯೂಷನಲ್ಲಿದ್ದಾರೆ ಅಷ್ಟೇ. ಸೊ ಅದರಿಂದ ಪ್ರತಿ ಕ್ಷಣ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾರೆ. 7 ಆಫ್ ಕಪ್ಸು, ನೀವು ಪ್ರೀತಿಸಿದಂಥ ವ್ಯಕ್ತಿ ತುಂಬ ಜಾಸ್ತಿ ಯೋಚನೆ ಮಾಡ್ತಾರೆ ಅನ್ಸುತ್ತೆ. ಪ್ರಾಕ್ಟಿಕಲ್ಲು, ಮೆಟೀರಿಯಲಿಸ್ಟಿಕ್ ಅಂದರೆ ದುಡ್ಡಿನ ಬಗ್ಗೆ ಜಾಸ್ತಿ ಆಲೋಚನೆ ಮಾಡೋದು ಜಾಸ್ತಿ, ಬ್ಯೂಟಿ ಬಗ್ಗೆ ಜಾಸ್ತಿ ಆಲೋಚನೆ ಮಾಡೋದು ಜಾಸ್ತಿ, ಫ್ಲಾಟಿಂಗ್ ನೇಚರು, ಪ್ಲೇಯರ್ ಎನರ್ಜಿ ತುಂಬ ಇದೆ. ಸೊ ಅದಕ್ಕೋಸ್ಕರ ನಿಮ್ಮ ವ್ಯಕ್ತಿ ಯಾವಾಗಲೂ ಏನಿಲ್ಲ ನೋಡಿ ಪಕ್ಕದಲ್ಲೇ ಇರುತ್ತೆ ಅವ್ರಿಗೆ. ಇವಾಗ ನಿಜವಾದ ಪ್ರೀತಿ ನೀವು ಪಕ್ಕದಲ್ಲೇ ಕೊಟ್ಟಿದ್ದೀರ, ಅವ್ರು ಏನು ಮಾಡ್ತಿದ್ದಾರೆ ಅದನ್ನು ಅವ್ರು ಇಟ್ಕೊಳಕ್ಕೆ ರೆಡಿ ಇಲ್ಲ. ಏನಿಲ್ಲ ನೋಡಿ ಅದ್ರ ಕಡೆನೇ ತುಂಬ ಗಮನ ಕೊಡ್ತಾರೆ. ನಿಜವಾದ ಪ್ರೀತಿ ನೀವು ಕೊಟ್ಟಿದ್ದೀರಾ, ಎಮೋಷ್ನಲ್ ಸಪೋರ್ಟ್ ನೀವು ಕೊಡ್ತೀರಾ, ಫೈನಾನ್ಷಿಯಲ್ ಸಪೋರ್ಟ್ ನಿಮ್ಮ ಕೈಲಿ ಆದಷ್ಟು ಕೊಡ್ತೀರಾ. ಎಷ್ಟೋ ಅಷ್ಟನ್ನು ಇಟ್ಕೊಬೇಕಲ್ವ ಅವರು, ಹಂಗೆ ಇಟ್ಕೊಳೋದಿಲ್ಲ. ಇನ್ನೂ ಹೆಚ್ಚಾಗಿ ಬೇಕು ಅಂತ ಹೆಚ್ಚಿನದ ಕಡೆ ಗಮನ ಕೊಡ್ತಾರೆ. ಇವಾಗ ಅವ್ರಿಗೆ ಲಾಸ್ ಅನ್ನೋದು ಆಗಿದೆ. ಹೆಂಗೆ ಹೇಳೋಕ್ಕಾಗುತ್ತೆ ನೋಡಿ. ಈಗ ನೀವು ಜೆನ್ಯೂನ್ ಪ್ರೀತಿ ಇಡ್ತೀರಾ, ಕೆಲವರೆಲ್ಲ ಇರ್ತಾರೆ ಫೇಕ್ ಪ್ರೀತಿ ಇರ್ತಾರೆ, ಮೋಸ ಮಾಡೋರು ಇರ್ತಾರೆ, ದುಡ್ಡನ್ನೆಲ್ಲ ತಗೊತಾರೆ, ಮೋಸ ಮಾಡ್ತಾರೆ, ಹೊರ್ಟೋಗ್ತಾರೆ. ಕೆಲವ್ರು ಫಿಸಿಕಲಾಗಿ ಕೂಡ ತುಂಬ ಮೋಸ ಮಾಡಿಬಿಡ್ತಾರೆ, ಎಮೋಷ್ನಲಾಗಿ ಕೂಡ ತುಂಬ ಮೋಸ ಮಾಡ್ತಾರೆ. ಹೇಳೋಕ್ಕಾಗಲ್ಲ ಯಾರು ಯಾವ ರೀತಿ ಒಬ್ಬ ಮನುಷ್ಯನ ಬಳಸ್ಕೊಂಡು ಮೋಸ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ನಿಮ್ಮ ವ್ಯಕ್ತಿ ಗೊತ್ತಿಲ್ದಿರ ಎಲ್ಲರನ್ನೂ ನಂಬಿದ್ರು, ಈಗ ಮೋಸ ಹೋದ್ರು, ಇವಾಗ ಅನುಭವಿಸ್ತಾ ಇದ್ದಾರೆ. ಇವಾಗ ನಿಮ್ಮ ನೆನಪಾಗ್ತಾಯಿದೆ, ಇವಾಗ ಪ್ರತಿ ಕ್ಷಣ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾಯಿದ್ದಾರೆ. ಅದಕ್ಕೆ ಇಲ್ಲಿ ನಿಮಗೆ ಇವಾಗ ಎನರ್ಜಿ ತಡ್ಕೊಳಕ್ಕಾಗಲ್ಲ, ನಿಮಗೆ ಅಷ್ಟೇ ಪ್ರತಿ ಕ್ಷಣ ನೆನಪು ಆಗುತ್ತೆ. ಇವಾಗ ಯಾವುದೇ ಒಬ್ಬ ವ್ಯಕ್ತಿ ಯಾರನ್ನು ಸುಮ್ಮನೆ ನೆನಪು ಮಾಡ್ಕೊಳಲ್ಲ, ಆ ವ್ಯಕ್ತಿ ಕೂಡ ಹಂಗೆ ನಿಮ್ಮನ್ನು ಪ್ರತಿ ಕ್ಷಣ ನೆನಪು ಮಾಡ್ಕೊತಿದ್ರೆ ನಿಮಗೂ ನೆನಪಾಗೋದು. ಇಲ್ಲ ಯಾರ ಬಗ್ಗೆನೋ ನಿಮ್ಗೇನಕ್ಕೆ ನೆನಪಾಗುತ್ತೆ ಅಲ್ವಾ? ಆ ವ್ಯಕ್ತಿನೂ ನಿಮ್ಮನ್ನು ಪದೇ ಪದೇ ನೆನಪು ಮಾಡ್ಕೊತಿದ್ರೆ ನಿಮ್ಗೆ ಇಲ್ಲಿ ಎನರ್ಜಿ ಟ್ರಿಗರ್ ಆಗೋದು, ನಿಮ್ಗೆ ನೆನಪಾಗೋದು ಅಷ್ಟೇ. ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿಗೆ ಈಗ ಗೊತ್ತಾಗಿದೆ ಅವ್ರ ಲೈಫಲ್ಲಿ ರೈಟ್ ಪಾರ್ಟ್ನರ್ ಅಂದರೆ ನೀವು. ಸೊ ಅದಕ್ಕೋಸ್ಕರ ಪ್ರತಿ ಕ್ಷಣ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ಏನಂತ ಆಲೋಚನೆ ಮಾಡ್ತಾರೆ, ನೀವೇ ಅವ್ರ ಲೈಫಲ್ಲಿ ಯಾವಾಗ ಹೋಗುತ್ತೋ, ಗಾಡ್ ಯಾವಾಗ ಅವ್ರನ್ನ ನಿಮ್ಮ ಲೈಫಲ್ಲಿ ಮತ್ತೆ ಬಿಡ್ತಾರೋ, ಅಂದರೆ ನೀವು ಅವ್ರ ಲೈಫಲ್ಲಿ ಯಾವಾಗ ಮತ್ತೆ ಹೊರಟೋಗ್ತೀರೋ, ಅವ್ರು ಮಾಡಿರೋಂಥ ಹರ್ಟ್ಗೆ, ಅವ್ರು ಮಾಡಿರೋಂಥ ನಿಮ್ಮ ವ್ಯಕ್ತಿ ನಿಮ್ಗೆ ಮಾಡಿರೋಂಥ ಚೀಟಿಂಗ್ ಅಂದರೆ ಅದೇ ನಿಮ್ಮನ್ನು ಒಂದು ಕಾಲದಲ್ಲಿ ನೆಗ್ಲೆಕ್ಟ್ ಮಾಡಿದ್ದು, ಅನದರ್ ಆಪ್ಷನ್ ಅಂತ ನೋಡ್ಕೊಂಡಿದ್ದು. ಸೊ ಇದೆಲ್ಲ ನಿಮ್ಗೆ ಇಷ್ಟ ಆಗಲಿಲ್ಲ, ಬೇಕಂತಲೇ ನಿಮ್ಮನ್ನು ಅವಾಯ್ಡ್ ಮಾಡಿದ್ರು. ಸೊ ಈ ರೀತಿಯೆಲ್ಲ ನಿಮ್ಗೆ ತೊಂದರೆ ಆಗಿದೆ. ಸೊ ಅದರಿಂದ ನೀವು ಹೋಗಲ್ಲ. ನೀವು ಅಷ್ಟೇ, ಅವ್ರಿಗೆ ಈಗೋ ಇದ್ದರೆ ನಿಮಗೂ ಈಗೋ ಇದೆ, ಅವ್ರಿಗೆ ಆ್ಯಟಿಟ್ಯೂಡ್ ಇದ್ದರೆ ನಿಮಗೂ ಆ್ಯಟಿಟ್ಯೂಡ್ ಇದೆ. ಈಕ್ವಲ್ ಇರ್ತೀರ. ಈಕ್ವಲ್ ಇಲ್ದಿರ ಅನ್ಈಕ್ವಲ್ನ ಯಾರೂ ಲವ್ ಮಾಡೋದಿಲ್ಲ ಅಥವಾ ಇಷ್ಟಪಡೋದು ಇಲ್ಲ. ಮ್ಯಾರೇಜಾಗಿ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರು ಅಷ್ಟೇ, 2 ಸೈಡ್ ಲವರ್ಸ್ ಇದ್ದರೂ ಅಷ್ಟೇ. ಇವಾಗ ಅವ್ರಿಗೆ ಗೊತ್ತಾಗಿದೆ ರೈಟ್ ಅಂತ, ಆದರೆ ನೀವಾಗ ಹೋಗೋಕ್ಕೆ ರೆಡಿ ಇಲ್ಲ. ಸೊ ಅವರಾಗಿ ಬರೋಕ್ಕೂ ನಿಮ್ಮ ಹತ್ರ ರೆಡಿ ಇಲ್ಲ. ಸೊ ಹೇಗಾದರೂ ಮಾಡಿ ಕಾಂಪ್ರಮೈಸ್ ಆಗಬೇಕು, ಗಾಡೇ ಕಾಂಪ್ರಮೈಸ್ ಮಾಡಬೇಕಂತ. ಗಾಡ್ ಏನು ಮಾಡೋಕ್ಕಾಗುತ್ತೆ, ಇಲ್ಲೆಲ್ಲ ನೀವು ಮಾಡ್ಕೊಂಡಿರೋದಕ್ಕೆ. ನಿಮ್ಮ ವ್ಯಕ್ತಿ ಮಾಡಿರೋದು, ನಿಮ್ಮದೇನು ಇಲ್ಲಿ ತಪ್ಪಿಲ್ಲ. ಸೊ ಅದಕ್ಕೆ ನಿಮ್ಮ ವ್ಯಕ್ತಿ ಯೋಚನೆ ಮಾಡ್ತಾಯಿದ್ದೀರ. ಸೊ ನನ್ನ ಕಡೆಯಿಂದನೇ ತಪ್ಪಿದೆ, ನಾನೇ ಹೇಗಾದರೂ ಸರಿಪಡಿಸ್ಕೊಬೇಕು, ಅವರು ನನಗೆ ಇನ್ನೊಂದು ಅವಕಾಶ ಕೊಡಲಿ, ಹೇಗಾದರೂ ಮಾಡಿ ಅವಕಾಶ ಬರಲಿ ಅಂತ ನಿಮ್ಮ ವ್ಯಕ್ತಿ ಕಾಯ್ತಾ ಇದ್ದಾರೆ. ಸೊ ಅವ್ರಿಗೇನು ಫೈನಲಾಗಿ ನ್ಯಾಯ ಬೇಕು. ನೀವು ಅವ್ರ ಜೊತೆ ಇದ್ದರೆ ಅವ್ರಿಗೆ ಹ್ಯಾಪಿನೆಸ್ ಅಂತ ಅವ್ರಿಗೆ ಪಕ್ಕಾಗೊಂದು ಕನ್ಫರ್ಮೇಷನ್ ಬಂದಿದೆ ಅಷ್ಟೆ. ಕ್ವೀನ್ ಆಫ್ ಕಪ್ಸ್, ಅವ್ರಿಗೆ ನಿಮ್ಮ ಮೇಲೆ ಎಲ್ಲಿಲ್ದಂಥ ಪ್ರೀತಿ ಇವಾಗ ಉಕ್ಕಿ ಹರಿತಾ ಇದೆ. ಫಸ್ಟಲ್ಲಾದರೆ ಇರಲಿಲ್ಲ, ಇವಾಗ ಉಕ್ಕಿ ಹರಿತಾ. ಆದರೂ ನೋಡಿ ಅವ್ರ ಆಟ ಬಿಡೋದಿಲ್ಲ, ನೀವೇ ಅವ್ರ ಹತ್ರ ಹೋಗ್ಬೇಕಷ್ಟೆ. ಅವರಂತೂ ನಿಮ್ಮ ಹತ್ರ ಬರ್ತಾರಂದರೆ ಅದು ಹಠನೇ ಸಾಧಿಸ್ತಾರೆ. ಅದೇ ಸುಮ್ಮನೆ ಏನಾದರೂ ಒಂದು ಸಣ್ಣ ಪುಟ್ಟ ಮೆಸೇಜ್ ಮಾಡಿ ನಿಮ್ಮನ್ನು ಅವ್ರ ಹತ್ರ ಕರ್ಸ್ಕೊಬೋದು ಅಷ್ಟೇ. ಸಣ್ಣ ಪುಟ್ಟ ಮೆಸೇಜೋ ಕಾಲೋ ಅಥವಾ ಇಂಡೈರೆಕ್ಟಾಗಿ ಹೇಳೋದು, ಏನೊಂದು ಕಮ್ಯುನಿಕೇಷನ್ ಮಾಡೋದು, ಅಥವಾ ನಿಮ್ಮನ್ನು ಎನರ್ಜಿ ಟ್ರಿಗರ್ ಮಾಡಿ ನೀವೇ ಅವ್ರ ಹತ್ರ ಹೋಗಿ ಬರೋ ಥರ ಮಾಡೋದು, ನಿಮ್ಮನ್ನು ಫುಲ್ಲಾಗಿ ಲವ್ ಮಾಡೋದು, ಡೀಪಾಗಿ ಅಂದರೆ ನಿಮ್ಮ ಬಗ್ಗೆ ಡೀಪಾಗಿ ಯೋಚನೆ ಮಾಡೋದು, ನಿಮ್ಮ ಬಗ್ಗೆ ಡೀಪಾಗಿ ಥಿಂಕ್ ಮಾಡೋದು, ನಿಮ್ಮನ್ನು ಡೀಪಾಗಿ ನೆನಪು ಮಾಡ್ಕೊಳೋದು, ಅದೆಲ್ಲ ಮಾಡಿದರೆ ಅವಾಗ ಏನು ಮಾಡ್ತೀರ, ನೀವು ಟ್ರಿಗರ್ ಆಗ್ತೀರ. ಅವ್ರ ಹತ್ರ ಖಂಡಿತ ನೋಡೋಕ್ಕೆ ಹೋಗ್ತೀರ ಅವ್ರನ್ನ. ಅವಾಗ ಹೇಗಾದರೂ ಮಾಡಿ ಏನೇನು ಆಗ್ಬೇಕಂತ ನೀವು ಕೂಡ ಕನ್ಫರ್ಮೇಷನ್ ಮಾಡ್ಕೊತೀರ.
ಇಲ್ಲಾಂದರೆ ಗಾಡ್ನ ಪ್ರತಿ ಕ್ಷಣ ಪ್ರೇಯರ್ ಮಾಡ್ತಾರೆ, ದೇವರೇ ಅವ್ರನ್ನ ನನ್ನ ಲೈಫಲ್ಲಿ ಕಳಿಸು ಅಂತ. ಆವಾಗ ನೀವು ಯಾವುದೋ ಒಂದು ಎನರ್ಜಿ ಪಾಸ್ ಮಾಡುತ್ತೆ ನಿಮ್ಮನ್ನು, ಅಂದರೆ ಮೈಂಡನ್ನ ಅವ್ರ ಹತ್ರ ಹೋಗೋ ಥರ ಮಾಡುತ್ತೆ. ಸೊ ಈ ರೀತಿ ಎಲ್ಲ ನಡಿಬೋದು. 3 ಆಫ್ ವಾಂಡ್ಸ್ ಅಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನ್ ಆಯ್ಕೆ ಮಾಡಿದ್ರೆ ಗೊತ್ತಾಗಿದೆ ಅವ್ರಿಗೆ ಅದು ರಾಂಗ್ ಸಿಚುವೇಶನ್ ಅಂತ. ಇವಾಗ ನಿಮ್ಮ ಸೈಡ್ ಬರಬೇಕಂತ ತುಂಬ ಪ್ರಯತ್ನ ಮಾಡ್ತಾರೆ. ಥರ್ಡ್ ಪಾರ್ಟಿ ಸಿಚುವೇಶನ್ನಿಂದ ತಪ್ಪಿಸ್ಕೊಳಕ್ಕಾಗ್ತಾಯಿಲ್ಲ ಇವಾಗ ಅವ್ರಿಗೆ ಫುಲ್ ಪ್ರಾಬ್ಲಮ್ಸ್. ಹೈ ಪ್ರಿಸ್ಟಿಸ್ ಬಂದಿರೋದ್ರಿಂದ ಅವರು ನಿಮ್ಮ ಹತ್ರ ನಿಮ್ಗೆ ಹೇಳ್ಬೇಕು, ಅವರು ತುಂಬ ರಹಸ್ಯಗಳು ಅವ್ರ ಲೈಫಲ್ಲಿದೆ. ಅವರು ನಿಮಗೆ ಅಲ್ಪ ಸ್ವಲ್ಪ ಅವ್ರ ಬಗ್ಗೆ ನಿಮ್ಗೆ ಗೊತ್ತಿದೆ ಅಷ್ಟೇ. ಅವ್ರ ಬಗ್ಗೆ ಗೊತ್ತಿಲ್ಲದಿರೋ ಅಂಥ ಫುಲ್ ಇನ್ಫಾರ್ಮೇಷನ್ ನೀವು ಇನ್ನೂ ತಿಳ್ಕೊಬೇಕು. ಹೈ ಪ್ರಿಸ್ಟಿಸ್ ಬಂದಿರೋದ್ರಿಂದ ಫುಲ್ ಇನ್ಫಾರ್ಮೇಷನ್ನು ಸೀಕ್ರೆಟ್ಸ್ ಎಲ್ಲ ನೀವು ಇನ್ನೂ ತಿಳ್ಕೊಬೇಕು. 2 ಆಫ್ ಪೆಂಟಿಕಲ್ಸ್ ಮತ್ತೆ ಅವ್ರ ಕನ್ಫ್ಯೂಷನು. ಥರ್ಡ್ ಪಾರ್ಟಿ ಸಿಚುವೇಶನ ಇಲ್ಲ ನೀವ ಅವರ ಪ್ರತಿದಿನ ಆಲೋಚನೆ ಮಾಡ್ತಾರೆ, ಪ್ರತಿ ಕ್ಷಣ ಅದನ್ನೇ ನೆನಪು ಮಾಡ್ಕೊತಾರೆ. ಯಾಕಂದರೆ ಅವ್ರು ಮಾಡಿರೋಂಥ ಬ್ಯಾಡ್ ಇವೆಂಟ್ಸ್ ಅದು. ಪ್ರತಿಯೊಬ್ಬರ ಲೈಫಲ್ಲಿ ಒಂದೊಂದು ಬ್ಯಾಡ್ ಇವೆಂಟ್ಸ್ ಇರುತ್ತಲ್ಲ. ನಿಮ್ಮ ವ್ಯಕ್ತಿ ನಿಮ್ಗೆ ಹರ್ಟ್ ಮಾಡಿಲ್ಲ, ನೋವು ಕೊಟ್ಟಿಲ್ಲ ಅಂದರೆ ನೀವು ಯಾಕೆ ಅವರಿಂದ ದೂರ ಆಗ್ತೀರಾ? ಅವರು ನಿಮ್ಮನ್ನು ಅಷ್ಟೇ ಪ್ರೀತಿ ಮಾಡ್ತಿದ್ರೆ ನೀವು ಅವ್ರನ್ನ ಅಷ್ಟೇ ಪ್ರೀತಿ ಮಾಡ್ತಾರೆ, ಯಾಕೆ ದೂರ ಆಗ್ತಾರೆ? ನಿಮ್ಮ ವ್ಯಕ್ತಿಯಿಂದ ನಿಮ್ಗೆ ಏನೋ ತೊಂದರೆ ಆಗಿದೆ. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಇವಾಗ ನೆನಪು ಮಾಡ್ತಾರೆ. 5 ಆಫ್ ಪೆಂಟಿಕಲ್ಸ್ ಅವ್ರು ನಿಮ್ಮಿಂದ ಮೂವ್ ಆನ್ ಆದರು. ಕೆಲವರು ಹಿಂದೆ ಫೈನಾನ್ಷಿಯಲ್ ದುಡ್ಡುಗೋಸ್ಕರ ನಿಮ್ಮನ್ನು ಬಿಟ್ಟು ಮೂವ್ ಆನ್ ಆಗಿರ್ಬೋದು. ಬೇರೆಯವರಲ್ಲಿ ದುಡ್ಡು ಜಾಸ್ತಿ ಇದೆ ಅಂತ, ಅಥವಾ ಎಮೋಷ್ನಲ್ ಬಿಡಿ, ನಿಮ್ಮಷ್ಟೇ ಯಾರೋ ಅವ್ರನ್ನ ಪ್ರೀತಿ ಮಾಡಲ್ಲ. ಥರ್ಡ್ ಪಾರ್ಟಿ ಸಿಚುವೇಶನ್, ಫೈನಾನ್ಷಿಯಲ್ ಸಿಚುವೇಶನ್ ಆದರೂ ಆಗಿರ್ಬೋದು, ಪರ್ಸ್ನಲ್ ಸಿಚುವೇಶನ್ಸು, ಕೆರಿಯರ್ ಪ್ರಾಬ್ಲಮ್ಸು, ಯಾವುದೋ ಒಂದು ಕಾರಣಕ್ಕೋಸ್ಕರ ಅಥವಾ ಇನ್ನೊಬ್ಬ ಥರ್ಡ್ ಪಾರ್ಟಿ ರೊಮ್ಯಾಂಟಿಕ್ ಪರ್ಸನ್ನ ಯಾರಿಗೋಸ್ಕರನೂ ಮೂವ್ ಆನ್ ಆಗಿದ್ದಾರೆ. ಇವಾಗ ಅವ್ರಿಗೆ ಸರಿಯಾಗಿ ಹೊಡೆತ ಬಿದ್ದಿದೆ. ನಿಮ್ಮಷ್ಟು ಅವ್ರನ್ನ ಯಾರೂ ಪ್ರೀತಿ ಮಾಡಲ್ಲ, ಫೈನಾನ್ಷಿಯಲ್ ಸಪೋರ್ಟು, ಎಮೋಷ್ನಲ್ ಎಲ್ಲ ನೋಡ್ಕೊಳಲ್ಲ. ಇವಾಗ ಅದಕ್ಕೆ ಅವ್ರು ಯೋಚನೆ ಮಾಡ್ತಾಯಿದ್ರೆ ನೀವೇ ಅವ್ರಿಗೆ ಸರಿಯಾದ ದಾರಿ ಅಂತ ಥಿಂಕ್ ಮಾಡ್ತಾಯಿದ್ರು. ಇವಾಗ ನಿಮ್ಮ ಸೈಡ್ ಬರಬೇಕಂತ ತುಂಬ ಥಿಂಕ್ ಮಾಡ್ತಾರೆ, ಬಟ್ ಆಗ್ತಾಯಿಲ್ಲ, ಪಾಸಿಬಲ್ ಇಲ್ಲ. ಇವಾಗ ಎಲ್ಲಿಲ್ದಂಥ ಪ್ರೀತಿ ಉಕ್ಕಿ ಹರಿತದೆ ನಿಮ್ಮ ಮೇಲೆ. ಇವಾಗ ಪ್ರತಿ ಕ್ಷಣ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾನೆ ಇದ್ದಾರೆ. ನಿಮ್ಮ ಮೇಲೆ ಎಲ್ಲಿಲ್ದಂಥ ಪ್ರೀತಿ ನಿಮ್ಮ ಸೈಡ್ ಬರಬೇಕು. ನೀವು ಅವ್ರ ಲೈಫಲ್ಲಿ ಒಂಥರ ಸ್ಟಾರ್ ಇದ್ದಂಗೆ. ಇವಾಗಲೇ ನೀವೇ ಆಗಿಬಿಟ್ಟಿದ್ರೆ ಅವ್ರ ಪ್ರಪಂಚ ಎಲ್ಲ. ಪ್ರತಿದಿನ ನಿಮಗೆ ಇಲ್ಲಿ ಕೆಲವರು ನಿಮಗೆ ಡ್ರೀಮ್ಸ್ ಎಲ್ಲ ಕಾಣಿಸ್ಬೋದು ನಿಮ್ಮ ವ್ಯಕ್ತಿ. ಸೊ ಇಲ್ಲಿ ನನಗೆ ಆ ರೀತಿ ಕಾಣಿಸ್ತದೆ. ನಿಮ್ಮ ವ್ಯಕ್ತಿ ಕೂಡ ಕೆಲವ್ರಿಗೆ ಡ್ರೀಮ್ಸಲ್ಲಿ ಕಾಣಿಸ್ತಾ ಇರ್ತಾರೆ, ಇನ್ನು ಕೆಲವ್ರಿಗೆ ಪ್ರತಿ ಕ್ಷಣ ನೆನಪಾಗ್ತಾ ಇರ್ತಾರೆ. ಇವಾಗ ಅಷ್ಟೇ ಫೈನಲಾಗಿ ನೀವು ಅವ್ರಿಗೆ ಬೇಕಷ್ಟೇ, ಅವ್ರು ತೀರ್ಮಾನ ಮಾಡ್ಕೊಂಬಿಟ್ಟಿದ್ದಾರೆ. 8 ಆಫ್ ಸಾರ್ಟ್ಸ್ ಅದೇ ಇವಾಗ ಅವ್ರಿಗೆ ಗೊತ್ತಾಗ್ತಲ್ಲ ನಿಮ್ಮನ್ನು ಹೆಂಗೆ ಪಡೆಯೋದಂತ. ನಿಮ್ಮನ್ನು ಎಲ್ಲಿ ಕಳ್ಕೊಂಬಿಡ್ತೀನಿ ಅನ್ನೋ ಪ್ರತಿ ಕ್ಷಣ ಭಯ. ಅವರ ಒಂದು ಆ್ಯಟಿಟ್ಯೂಡು, ಅಹಂಕಾರ ಬಿಡ್ತಾಯಿಲ್ಲ. ಅವರೇ ಯಾವುದೇ ಆ್ಯಕ್ಷನ್ ತಗೊಳಲ್ಲ. ನಿಮ್ಮನ್ನು ಮೂರ್ಖರಾಗಿ ನಿಮ್ಮನ್ನು ನೆಗ್ಲೆಕ್ಟ್ ಮಾಡೋದಕ್ಕೆ ಇವಾಗ ಅವರು ಪಶ್ಚಾತ್ತಾಪ ಅನುಭವಿಸ್ತಾ ಇದ್ದಾರೆ. ಇವಾಗ ಏನು ಮಾಡ್ಬೇಕಂತ ಗೊತ್ತಾಗ್ತಲ್ಲ, ತಲೆ ಕೆಳಗಾಗೋದಂಥ ಪರಿಸ್ಥಿತಿ ಆಗಿದೆ. ಪ್ರತಿ ಕ್ಷಣ ಆಲೋಚನೆ ಮಾಡ್ತಾಯಿದ್ದಾರೆ. ಅವ್ರಿಗೆ ಯಾವುದೇ ಥರ ಯೋಚನೆ, ಒಂದು ಪ್ಲ್ಯಾನ್ ಬರ್ತಾಯಿಲ್ಲ. ನಿಮ್ಮ ಮೇಲೆ ಎಲ್ಲಿಲ್ದಂಥ ಪ್ರೀತಿ ಇವಾಗ ಅದನ್ನು ಹೇಳ್ಬೇಕು ಅನ್ಕೊತಾರೆ, ಬಟ್ ಹೇಳೋಕ್ಕೆ ಯಾವುದೂ ದಾರಿ ಸಿಗ್ತಾಯಿಲ್ಲ. ನೋಡುವಂಥ ನನ್ನ ವ್ಯೂವರ್ಸ್ಗೆ ಏಂಜಲ್ ಗೈಡೆನ್ಸ್ ಅಂತ. ಸೊ ಅದೇ ಬರ್ತಾಯಿದೆ, ಆಪರ್ಚುನಿಟಿ ಅಂತಲೇ ಬರ್ತಾಯಿದೆ. ನಿಮ್ಮ ಲೈಫಲ್ಲಿ ಆಪರ್ಚುನಿಟಿ, ಹೊಸ ಅವಕಾಶಗಳು ಬರುತ್ತೆ, ಅದನ್ನ ತಗೊಂಡು ಮುಂದಕ್ಕೆ ಹೋಗಿ ಅಂತ ಹೇಳ್ತಾಯಿದ್ದಾರೆ. ಆಸ್ಕ್ ಯುವರ್ ಏಂಜಲ್ಸ್. ನೀವೇನು ಮಾಡಬೇಕಂತ ನಿಮ್ಮ ಒಂದು ಮನಸ್ಸಲ್ಲಿ ಇರ್ತಾರಲ್ಲ ದೇವರು, ಅವ್ರನ್ನ ಕೇಳಿ, ಅಂದರೆ ಗಾಡ್ನ ಕೇಳಿಬಿಟ್ಟು ದೇವ್ರನ್ನ ಕೇಳಿಬಿಟ್ಟು ಡಿಸಿಷನ್ ತಗೊಳ್ಳಿ. ಓಕೆನಾ?